ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೀವೆಲ್ಲ ತಮ್ಮನೇ ನೋಡಿ ಏನೋ ಹಬ್ಬ ಮುಗಿಸೇ ಬಿಟ್ರ ಕೋಮಲವರು ಹಿಂದಿನ ವಾರನೇ ಅಂತ ಅನ್ಕೊಂತಾ ಇದ್ದೀರಾ. ನಿಮ್ಗೆ ಎಷ್ಟು ಹಬ್ಬ ಆಗಿರೋದಂತೂ ನಿಜ. ಅದ್ರ ಬಗ್ಗೆ ನಾನು ವ್ಲಾಗ್ ಶುರು ಮಾಡ್ತಾನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ವಿಡಿಯೋಕ್ಕೊಂದು ಲೈಕ್ ಮಾಡಿ. ವಿಡಿಯೋ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ತಡ ಮಾಡೋದು ಬೇಡ. ಇದು ಶುಕ್ರವಾರ ವ್ಲಾಗ್ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ ತಮ್ಮನೇಲಿ ನೋಡಿದ್ರೇನೆ. ವ್ಲಾಗ್ ಶುರು ಮಾಡೋಣ. ವ್ಲಾಗ್ ಏನೋ ಶುರು ಮಾಡ್ತಾ ಇದ್ದೀನಿ. ಯಾಕೆ ನನ್ನ ವ್ಲಾಗ್ಗಳು ನಿಮ್ಮನ್ನು ರೀಚ್ ಆಗ್ತಾ ಇಲ್ಲ? ನಿಮ್ಮ ಕೈಗೆ ಏನು ಸಿಕ್ಕಿದ್ರೂ ಕೂಡ ಅದನ್ನು ಒಳ್ಳೆ ರೀತಿ ತೊಗೊಂಡೋಗ್ಬೇಕು ಅಂತ ಮನಸ್ಸು ಮಾಡಿದ್ರು ಕೂಡ ತುಂಬ ಎತ್ತರಕ್ಕೆ ತೊಗೊಂಡೋಗ್ತೀರಾ. ಅದೇ ನೀವು ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡಬೇಕು ಅಂದರೂ ಕೂಡ ಅಷ್ಟೇ ಕೆಳಮಟ್ಟಕ್ಕೆ ತೊಗೊಂಡೋಗ್ತೀರಾ. ನಿಮ್ಮ ಅಂದರೆ ವ್ಯೂವರ್ಸ್ಗಳ ಕೈಲಿ ಎಲ್ಲದೂ ಇದೆ. ಯಾಕಂತಂದರೆ ಈಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಎಲ್ಲದನ್ನು ಕೂಡ ನೋಡಿದ್ದೀನಿ. ವಿಡಿಯೋಗಳು ಅಂದರೆ ಏನಾದರೂ ಕೆಟ್ಟದಾಗಿ ಅಂದರೆ ನೆಗೆಟಿವ್ ಆಗಿ ಆಗಲಿ ಕೆಟ್ಟದಾಗಲಿ ಮಾಡ್ತಕ್ಕಂಥವ್ರನ್ನೇನ ನೀವು ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡೋಕ್ಕೆ ಹೋಗಿಯೇ ಅವ್ರನ್ನ ಹಿಟ್ ಮಾಡಿರ್ತೀರ. ಆದರೆ ನಮ್ಮಂಥ ಪಾಸಿಟಿವ್ ಆಗಿ ವಿಡಿಯೋ ಮಾಡೋರನ್ನ, ಒಳ್ಳೆ ರೀತಿ ವ್ಲಾಗ್ ಮಾಡೋರನ್ನ ನೀವು ನೋಡೋದಿಲ್ವಲ್ಲ, ಅದರಿಂದ ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳ್ತಾರೆ. ಆದರೆ ನೆಗೆಟಿವ್ ವಿಡಿಯೋಗಳೇ ತುಂಬ ವೈರಲ್ ಆಗಿ ತುಂಬ ಜನಗಳನ್ನ ಮುಟ್ತಾ ಇದೆ. ಪ್ಲೀಸ್ ನನ್ನ ವಿಡಿಯೋಗಳನ್ನ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಕೊಟ್ಟೆ ಅಷ್ಟೇ. ನೀವು ಕೇಳಿದ್ರಲ್ಲ ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಮಾಡಿದ್ದೀನ ಅನ್ನೋದಕ್ಕೆ ಚಿಕ್ಕದಾಗಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಇವತ್ತು ನಮ್ಮ ಮನೇನಲ್ಲ, ಗಂಗಾವ್ರ ಮನೇಲಿ ಹಬ್ಬ ಇದ್ದಿದ್ದರಿಂದ ಅವರು ನಮ್ಮನ್ನು ಕುಂಕುಮಕ್ಕೆ ಅಂತ ಹೇಳಿ ಬರಳಿದ್ರು. ಕುಂಕುಮಕ್ಕೆ ಅಂತ ಬಂದಮೇಲೆ ಊಟ ಕೂಡ ಮುಗಿತಾ ಇದೆ. ಊಟ ಇವತ್ತು ಪಾಯಸ ಮಾಡಿದರು. ಗಂಗಾ, ನಾನು, ಮನು, ರೇಖಾ ಡಬಲ್ ರೇಖಾ, ನನ್ನ ತಂಗಿ ರೇಖಾ, ಗೀತನ ತಂಗಿ ರೇಖಾ ಎಲ್ಲರೂ ಕೂತ್ಕೊಂಡು ಊಟ ಮುಗಿಸಿದ್ವಿ. ಊಟ ಆದಮೇಲೆ ಇನ್ನೂ ಮಾತುಕತೆ ಎಲ್ಲ ಇರುತ್ತಲ್ಲ, ಬರ್ತಿದ್ದಂಗೆ ಇನ್ನೇನು ಗಂಗಾ ಕೂಡ ಊಟ ಮಾಡಿರಲಿಲ್ಲ ಅಂತಿದ್ಲು. ಅದಕ್ಕೋಸ್ಕರ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಇನ್ನು ಹಬ್ಬ ನಮ್ಮನೆದು ಕೂಡ ಇನ್ನೂ ಆಗಿಲ್ಲ. ಗಂಗಾವ್ರ ಮನೆಯಲ್ಲಿ ಇವತ್ತು ಯಾಕೆ ಒಂದು ವಾರ ಮುಂಚೆ ಮಾಡಿದ್ದಾರೆ ಅಂತಂದರೆ, ಅವ್ರ ಮನೆಗೆ ನಾಳೆ ಕೋಡಮ್ಮ ಮನೆಗೆ ಬರ್ತಾ ಇದೆ. ಅಂದರೆ ಮನೆಗೆ ಕರೆಸ್ತಾ ಇದ್ದಾರೆ. ಒಂದು ನೈಟು ಕೋಡಮ್ಮನ ಉಳಿಸ್ಕೊಂಡು ಅಖಂಡ ಪೂಜೆ ಮಾಡಿ ಅದನ್ನು ದೇವ್ರನ್ನ ಕಳಿಸ್ಕೊಡೋ ಥರ. ಅದಕ್ಕೋಸ್ಕರ ಈ ವಾರನೂ ಕೂಡ ರಜಾ ಹಾಕಿ, ಮುಂದಿನ ವಾರನೂ ಕೂಡ ಹಬ್ಬಕ್ಕೆ ಅಂತ ರಜಾ ಹಾಕೋದು ಕಷ್ಟ. ಈ ವಾರನೂ ಕೂಡ ಶ್ರಾವಣ ಹುಟ್ಟಿ 2ನೇ ವಾರ, ಕೆಲವಷ್ಟು ಜನ ಎಲ್ಲ 1ನೇ ತಾರೀಕೆ ಇದೇ ವಾರ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅವಳು ಎಲ್ಲದೂ ಆಗುತ್ತೆ ಅಂತೇಳಿ ಒಂದೇ ಸಲ ಒಂದಿನ ರಜಾ ಹಾಕಿ ಶನಿವಾರ ಭಾನುವಾರ ರಜಾ ಇರುತ್ತೆ ಅನ್ನೋ ಥರ ಬಂದು ಶುಕ್ರವಾರ ಹಬ್ಬ ಮುಗಿಸಿದಾಳೆ. ಈಗ ಶನಿವಾರ ಭಾನುವಾರ ಕೋಡಮ್ಮನ್ನು ಕರೆದು ಕಳಿಸಿದ್ರೆ ಇನ್ನೂ ಗೌರಿ ಹಬ್ಬದವರೆಗೂ ಊರ ಕಡೆ ಬರೋ ತಾಪತ್ರಯ ಇರೋದಿಲ್ಲ ಅಂತ ಅವಳು ಹಬ್ಬ ಮಾಡಿದ್ಲು. ನಾವೆಲ್ಲರೂ ಕೂಡ ಹೋಗಿ ಊಟ ಮುಗಿಸಿದ್ವಿ, ನಾನು, ರೇಖಾ. ಅದಾದಮೇಲೆ ಮಾತುಕತೆ ಆಡ್ತಾ ಕೂತ್ಕೊಂಡ್ವಿ. ಏನು ಈ ಮಾತುಕತೆ ನಡೀತಾ ಇರೋದು ಅಂತ ನೀವೇ ಕೇಳ್ಕೊಳ್ಳಿ ಒಂದ್ಸಲ, ಗೊತ್ತಾಗುತ್ತೆ. ಬಂಡವಾಳ ಮಾಡ್ತಿದ್ದಾನೆ. ನಾವು ಇದು ಕೋರ್ಟು ಒನ್ ಅವರ್ಗೆ ನಾವು ಮ್ಯಾಕ್ಸಿಮಮ್ ಮಾಡಿದ್ರೆ 5 ಮ್ಯಾಚ್ ಆಡ್ಬೋದು ಅಷ್ಟೇ. ಸರಿನಾ? 5 ಅಲ್ಲಿ ಒಂದಿನ ಒಂದು ಅಕ್ಕ ತಮ್ಮ ಈ ರೀತಿಯಾಗಿ ವಾದ ಮಾಡಿದ್ರು. ಶಟಲ್ ಮ್ಯಾಚ್ ಅಂದರೆ ಅವರು ಬೆಂಗಳೂರಲ್ಲಿ ಹೋಗಿ ಮ್ಯಾಚ್ ಆಡ್ತಾರೆ ಸಂಜೆ ಹೊತ್ತು ಕೋರ್ಟಲ್ಲಿ. ಆವಾಗ ಆಗಿರ್ತಕ್ಕಂಥ ಅಂದರೆ ನಾನು ಜಾಸ್ತಿ ಗೆದ್ದಿದ್ದೀನಿ ಆ ಥರ ವಾದ ಮಾಡ್ತಾಯಿದ್ರು. ಆಗ ನಾವು ನಮ್ಮ ತಮ್ಮ ಎಲ್ಲರೂ ಕೂಡ ಜಗಳಾಡ್ತಿದ್ದೆಲ್ಲ ನೆನಪಾಗುತ್ತೆ. ಅಕ್ಕ ತಂಗಿ ಅಂದರೆ ಇದೇ ರೀತಿ ಬೆಳೆದಿರ್ತಾರೆ. ಗಂಗಾ ಮತ್ತು ಮನು ಈ ಥರ ಕೋಳಿ ಜಗಳನ ಆಡ್ತಲೇ ಇರ್ತಾರೆ. ಆ ಥರ ಎಲ್ಲ ಆಡ್ತಾಯಿದ್ರು. ನಾನು ಅಷ್ಟರಲ್ಲಿ ಆಚೆ ದೇವ್ರು ನಾಳೆ ಬರುತ್ತೆ ಅಂತ ಹೇಳಿದ್ನಲ್ಲ, ಚಪ್ರ ಎಲ್ಲ ಇವತ್ತೇ ರೆಡಿ ಮಾಡ್ತಾಯಿದ್ರು. ಒಂದು ಸಲ ಹೋಗಿ ಆಚೆ ನೋಡಿಕೊಂಡು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದೆ. ಅಷ್ಟರಲ್ಲಿ ಗಂಗಾ ಗೌರಿ ಹಬ್ಬಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮಂಗೆ ಅವಳಿಗೆ ಸೀರೆಗಳನ್ನ ತಂದಿದ್ಲು. ಹೇಳ್ಬೇಕು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಾನು ಕೂಡ ಅವಳ ಹತ್ರನೇ ಒಂದು ಸೀರೆನ ತರಿಸಿದ್ದೆ. ನನ್ನ ಸೀರೆ ಆಲ್ರೆಡಿ ಅವಳು ಕೊಟ್ಟು ಕಳಿಸಿದ್ಲು. ಈ ಸೀರೆ ಒಳಗಡೆ ನನ್ನ ಸೀರೆ ಇಲ್ಲ. ಈ ಸಲ ಅವಳು ಜಾಸ್ತಿ ಕಾಟನ್ ಸೀರೆಗಳನ್ನ ತೊಗೊಂಬಂದಿದ್ದಾಳೆ. ಅವಳು ಹೋಗಿದ್ದು ಪೋತೀಸ್ಗೆ ಹೋಗಿದ್ದೆ ಆಂಟಿ ಅಂತ ಹೇಳಿದ್ಲು. ಬರೀ ಕಾಟನ್ ಸೀರೆಗಳೇ ತರದ್ದೆ, ಅಂದರೆ ಜಾಸ್ತಿ ಕಾಟನ್ ಸೀರೆ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಕಾಟನ್ ಸೀರೆನೇ ಶಾಪಿಂಗ್ ಮಾಡಿದೆ ಅಂತ ಹೇಳ್ತಾ ಇದ್ಲು. ಹಬ್ಬಗಳು ಅಂದರೆ ಗೊತ್ತಾಯ್ತಲ್ಲ ನಮ್ಮ ಹೆಣ್ಮಕ್ಳಿಗೆ, ಸೀರೆಗಳ್ದೇ ಒಂದು ಇದು
ಏನಂತಂದರೆ ಯಾವ ಥರ ಇರ್ತವೆ ಅವ್ರ ಹತ್ರ ಇರೋ ಚೆನ್ನಾಗಿರ್ತವೆ ಆ ಥರ. ಮದುವೆ ಎಲ್ಲ ಆಗಿತ್ತು, ನಮ್ಮ ಅಕ್ಕನ ಮಗನ ಮದುವೆ, ಗಂಗನ ಮದುವೆಯಲ್ಲಿ ಸಾಕಷ್ಟು ಶಾಪಿಂಗ್ ಎಲ್ಲ ಮಾಡಿದ್ವಿ. ಅದಕ್ಕೋಸ್ಕರ ಸಿಂಪಲ್ಲಾಗಿ ನನಗೂ ಕೂಡ ಒಂದು ಕಾಟನ್ ಸೀರೆನೇ ಸೀರೆನ ತೊಗೊಂಬಂದಿದ್ದಾಳೆ. ಅದನ್ನು ಹಬ್ಬಕ್ಕೆ ಲಕ್ಷ್ಮಿಗೆ ಉಡಿಸ್ತೀನಲ್ಲ, ನಿಮಗೆ ಗೊತ್ತಾಗುತ್ತೆ, ಆವಾಗ ನೋಡಿದ್ರೆ ಆಯಿತು. ಇಲ್ಲಿ ತಂದಿರ್ತಕ್ಕಂಥ ಎಲ್ಲ ಸೀರೆಗಳ್ನೂ ಕೂಡ ನೋಡ್ತಾ ಇದ್ವಿ. ನಮ್ಮ ಹತ್ರ ಎಷ್ಟೇ ಸೀರೆಗಳಿದ್ರು, ನಾವು ಎಷ್ಟೇ ಸೀರೆ ತೊಗೊಂಡ್ರೂ ಕೂಡ ಬೇರೆಯವರು ತಂದಿರ್ತಕ್ಕಂಥ ಸೀರೆಗಳ ಮೇಲೆ, ಬೇರೆಯವರು ಹಾಕ್ತಕ್ಕಂಥ ಒಡವೆಗಳ ಮೇಲೆ ಈ ರೀತಿ ಹೆಣ್ಮಕ್ಳಿಗೆ ಕ್ರಶ್ ಆಗೋದಂತೂ ಸುಳ್ಳೇನಲ್ಲ. ಗಂಗನಿಗೆ ಒಂದು ಸ್ವಲ್ಪ ಫ್ಯಾನ್ಸಿ ಸೀರೆಗಳನ್ನ ತೊಗೊಂಡಿದ್ದಾಳೆ ಒಂದೆರಡು. ಇವಾಗ ಟ್ರೆಂಡಿಯಲ್ಲಿದೆಯಲ್ಲ ಸೀರೆ, ಆ ಸೀರೆಗೆ ಏನೋ ನೇಮೇ ಇಟ್ಟಿದ್ದಾರೆ. ಎಲ್ಲ ಆನ್ಲೈನ್ ಶಾಪಿಂಗ್ಗಳಲ್ಲಂತೂ ಸೀರೆ ಅಂತ ಹೊಡೆದ್ರೆ ಇದೇ ಥರ ಸೀರೆ ಬರುತ್ತೆ. ಅದನ್ನು ಗಂಗ ಒಂದು ತೊಗೊಂಡಿದ್ದಾಳೆ. ಇದೆಲ್ಲ ಆಯಿತು. ಕುಂಕುಮಕ್ಕೆ ಅಂತೇಳಿ ಬಂದಿದ್ದರು. ಕುಂಕುಮ ನಮಗೂ ಕೂಡ ಕುಂಕುಮ ಕೊಟ್ಟಲು. ಅಂದರೆ ನಾವಿನ್ನೂ ಹೊರಟಿರಲಿಲ್ಲ ಅಷ್ಟರಲ್ಲಿ ನಮ್ಮ ಅತ್ತೆ ಅಂದರೆ ನಮ್ಮ ಮಾವವ್ರ, ನಮ್ಮ ಚಿಕ್ಕ ಮಾವವ್ರ ಹೆಂಡ್ತಿ, ಹಾಗೆ ಗೀತನ ಹೊರಗೀತಿ ಅಂದರೆ ಅವರಿಬ್ಬರು ಸೊಸೆದಿರು, ಅದರಲ್ಲಿ ಚಿಕ್ಕ ಸೊಸೆ, ಅವರು ಕೂಡ ಇನ್ನೇನು ನಮ್ಮ ಮನೆಯವ್ರಿಗೆ ದೊಡ್ಡಪ್ಪನ ಮಕ್ಕಳು, ಅವರೆಲ್ಲ ಬಂದಿದ್ರಲ್ಲ. ಕುಂಕುಮ ತೊಗೊಂಡು ನಾವು ಕೂಡ ಕುಂಕುಮ ತೊಗೊಂಡ್ವಿ. ಕುಂಕುಮ ತೊಗೊಂಡಿದ್ದ ಟೈಮ್ ಬಂದು ಎಷ್ಟು ಗೊತ್ತಾ? ಆಲ್ರೆಡಿ ಟೈಮ್ ಬಂದು 4 ಗಂಟೆ ಆಗಿತ್ತು, 4:30 ಆಗಿತ್ತು ಅನಿಸುತ್ತೆ. ಬೇಗನೆ ಹೊರಟ್ವಿ. ಇಲ್ಲ ಇದೊಂದೇ ಮನೆ ಎಂದಿದ್ರೆ ಇನ್ನೂ ಕೂಡ ಟೈಮ್ ಮಾಡ್ತಿದ್ವಿ. ಆದರೆ ಇದೊಂದೇ ಮನೆಯಲ್ಲ, ವರಮಹಾಲಕ್ಷ್ಮಿ ಹಬ್ಬ ಇದ್ದಿದ್ದು. ಇನ್ನೊಂದು ಮನೆಗೂ ಕೂಡ ಕುಂಕುಮಕ್ಕೆ ಹೋಗಬೇಕಿತ್ತು. ಅದು ಯಾವ ಮನೆ ಅಂತಂದರೆ ನಮ್ಮ ಮನೆಯವರ ಅತ್ತೆ. ಇಲ್ಲಿ ಹೆಂಗೆ ಅಂತ ಅಂದರೆ, ಅತ್ತೆ ನನ್ನ ನಾದಿನಿ ಕೂಡ ಇಲ್ಲೇ ಇದ್ದಾರೆ. ನಮ್ಮ ಮನೆಯವರ ಅತ್ತೆ, ನಮ್ಮ ಅತ್ತೆಯರ ನಾದಿನಿ ಕೂಡ ಒಬ್ಬರು ಇಲ್ಲೇ ಇದ್ದಾರೆ. ಹಾಗಾಗಿ ಅವ್ರ ಮನೆ ಹತ್ರ ಕುಂಕುಮಕ್ಕೆ ಹೋಗಬೇಕಿತ್ತು. ಹೋಗಿದ್ದು ಯಾರ್ಯಾರು ಅಂತ ನೀವು ಕೇಳೋದಾದರೆ, ನಾನು ಮತ್ತು ಗಂಗಾ ಅವ್ರ ಚಿಕ್ಕಮ್ಮ ಆಂಟಿ, ಹಾಗೆ ನನಗೂ ಕೂಡ ಅವರು ಗೀತಾ ಹೇಗೋ ಅವಳು ಕೂಡ ಹಾಗೆ. ಆದರೆ ಜಾಸ್ತಿ ವಿಡಿಯೋಗಳಲ್ಲಿ ಅವಳು ಕಾಣಿಸ್ಕೊಂಡಿಲ್ಲ ನಿಮಗೆ. ಹಾಗಾಗಿ ಅವ್ರ ಪರಿಚಯ ಹೇಳಿದ್ರೆ ನಿಮಗೆ ಹೊಸ ಪರಿಚಯ ಅಂತ ಅನಿಸುತ್ತೆ. ಆಮೇಲೆ ನಮ್ಮ ಚಿಕ್ಕ ಮಾವನ ಹೆಂಡ್ತಿ 4 ಜನ ತೋಟದೊಳಗಡೆ ವಾಕ್ ಮಾಡ್ತಾನೆ ಹೊರಟ್ವಿ. ಅವರು ಕೂಡ ಇವತ್ತು ಹಬ್ಬನ ಮಾಡಿದ್ರು. ಕಾರಣ ಏನಂತಂದರೆ, ಅವರು ಮುಂದಿನ ವಾರದಲ್ಲಿ ಮಕ್ಕಳಿಗೆ ರಜಾ ಇರೋದಿಲ್ಲ. ಈ ವಾರದಲ್ಲಿ ಹಬ್ಬ ಮುಗಿಸ್ಕೊಂಡ್ರೆ ಮುಂದಿನ ವಾರ ಹಬ್ಬಕ್ಕೆ ಏನಾದರೂ ರಜಾ ಕೊಟ್ಟರೆ ಅವ್ರು ಮನೆದೇವ್ರಿಗೆ ಹೋಗಬೇಕು, ರೇವಣ ಸಿದ್ದೇಶ್ವರಂಗೆ ಅಂತ ಹೇಳಿ ಈ ವಾರನೇ ಮಾಡ್ತಾ ಇದ್ದೀವಿ, ಅಕ್ಕ ಬನ್ನಿ ಅಂತ ಕರೆದಿದ್ರು. ಹೋಗಿದ್ವಿ. ಅವ್ರ ಮನೇಲಿ ಲಕ್ಷ್ಮಿನ ಈ ರೀತಿಯಾಗಿ ಕೂರಿಸಿದ್ರು. ನಾನು ಕುಂಕುಮ ಇಡಿಸ್ಕೊಳೋದನ್ನು ವಿಡಿಯೋ ಮಾಡೋದಕ್ಕೆ, ಈ ವಿಡಿಯೋ ಅಂತಂದರೆ ನಾನು ಕಾಣಿಸ್ಕೊಬೇಕು ಅಂತ ಅಂದರೆ ಬೇರೆ ಯಾರಾದರೂ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಇಲ್ಲಿ ಮಕ್ಕಳು ಯಾರೂ ಇಲ್ಲದ್ರಿಂದ ನಾನೇ ಅವ್ರಿಗೆ ಕುಂಕುಮ ಇಟ್ಟಿದ್ದನ್ನು ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಇದು ಸ್ವಲ್ಪ ಕೂತಿದ್ದ ಜಾಗದಿಂದಲೇ ಹಿಡ್ದಿರೋದಕ್ಕೆ ಸ್ವಲ್ಪ ಮರೆ ಆಗಿದೆ. ಈ ವಿಡಿಯೋ ಹಿಡಿದು ಎಡಿಟ್ ಮಾಡಿ 3 ದಿನದಿಂದ, ಈಗ ನೆನ್ನೆ ಎಲ್ಲ ಹಬ್ಬಕ್ಕೆ ಹೋಗಿ ಬಂದ್ವಾ, ಇವತ್ತು ಅಂದರೆ ಈ ವಿಡಿಯೋ ಎಡಿಟ್ ಮಾಡ್ತಾ ಇರೋದು ನಾನು ಬಂದು ಶನಿವಾರ ಎಲ್ಲ ದೇವ್ರು ಬಂತು ಅಂತ ಹೋದ್ನ. ಭಾನುವಾರ ಎಲ್ಲ ಅವತ್ತು ಕರೆಕ್ಟಾಗಿ ಪೂಜೆ ಮತ್ತು ಊಟ ಇದ್ದಿದ್ದು, ದೇವ್ರನ್ನ ಕಳಿಸ್ಕೊಡ್ತಕ್ಕಂಥದ್ದು ಎಲ್ಲ ಅವತ್ತಿತ್ತು. ಭಾನುವಾರನೂ ಕೂಡ ಗಂಗವ್ರ ಮನೆ ಹತ್ರನೇ ಹೋದ. ಈಗ ಸೋಮವಾರನೂ ಕೂಡ ಹೋಗಬೇಕು. ಕಾರಣ ಇನ್ನೊಂದು ಮನೆಗೆ, ಅಂದರೆ ಗಂಗವ್ರ ಚಿಕ್ಕಪ್ಪ ಅವ್ರ ಮನೆಗೆ ಹೋಗಿದೆ. ಅಂದರೆ ಅವರು ಕೂಡ ನನಗೆ ಗೀತಾ ಹೇಗೋ ಗಂಗವ್ರ ಚಿಕ್ಕಪ್ಪನೂ ಹಾಗೆ ಅಲ್ವಾ, ಆ ಮನೆಗೂ ಕೂಡ ಹೋಗಬೇಕು. ಹೀಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ. ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಇನ್ನು ನೈವೇದ್ಯಕ್ಕೆ ನಾನು ಯಾವುದು ಐಟಮ್ನ ಅಂದರೆ ಕರೆದ ತಿಂಡಿಗಳನ್ನ ಏನು ಮಾಡಿಲ್ಲ ವರಮಹಾಲಕ್ಷ್ಮಿಗೆ. ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಕೆಲಸ ಹತ್ರ ಬಂದಾಗ ಈ ರೀತಿ ಫಂಕ್ಷನ್ಗಳು, ಊರಲ್ಲಿ ಇನ್ನೊಂದು ಹೊಸಮನೆ ಗೃಹ ಪ್ರವೇಶ ಇದೆ. ಈ ಥರ ಓಡಾಡ್ತಾ ಕೆಲಸ ಮಾಡಿದ್ರೆ ತುಂಬ ಕಷ್ಟ ಅಂತ ಅನಿಸುತ್ತೆ ಮೇ ಬಿ. ಅದೇನೇ ಇರಲಿ, ಬರ್ರಿ ಇವಾಗ ನಾವು ತೋಟದೊಳಗಡೆ ಬಂದ್ವಿ. ಕಾರಣ ಅವರು ಬದನೆ ಗಿಡ ಹಾಕಿದ್ರು. ಎಣ್ಗಾಯಿ ಬದನೆಕಾಯಿ ಅಂದರೆ ನನ್ನ ಮಗನಿಗೆ ಎಣ್ಗಾಯಿ ಇಷ್ಟ ಅಂತ ಆಲ್ರೆಡಿ ಎಲ್ಲ ವಿಡಿಯೋಗಳೆಲ್ಲ ಶೇರ್ ಮಾಡ್ಕೊಂಡಿರ್ತೀನಲ್ಲ. ರೇಖಾ ಮತ್ತು ನಾನು ಬಂದು ಬದನೆಕಾಯಿನೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಚಿಕ್ಕದಾಗಿರೋದು, ಯಾಕಂತಂದರೆ ಎಣ್ಗಾಯಿಗೆ ದಪ್ಪ ಇರೋದಕ್ಕಿಂತ ಚಿಕ್ಕದಾಗಿರೋ ಬದನೆಕಾಯಲ್ಲಿ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಇವರು ಬದನೆಕಾಯಿನ ಮಾರೋದಕ್ಕೂ ಕೂಡ ಹಾಕಿದ್ರಂತೆ. ಇತ್ತೀಚೆಗೆ ಎಲ್ಲ ಆಲ್ರೆಡಿ ಕಮ್ಮಿ ಆಯಿತು ರೇಟು ಅನ್ನೋ ಕಾರಣಕ್ಕೋ ಏನೋ, ಇನ್ನೂ ಕುಯ್ದಿರಲಿಲ್ಲ. ಹಾಗೆ ಇವರು ಎಣ್ಗಾಯಿ ಬದನೆಕಾಯಿನೂ ಹಾಕಿದ್ದಾರೆ. ಹಾಗೆ ಇನ್ನು ಮೈಸೂರು ಬದನೆಕಾಯಿ ಅಂತಾರಲ್ಲ, ಅದನ್ನು ಕೂಡ ಹಾಕಿದ್ರು. ಎರಡನ್ನೂ ಕೂಡ ನಾವು ಸ್ವಲ್ಪ ಕಿತ್ಕೊಂಡ್ವಿ. ನೋಡಿ, ಈ ರೀತಿಯಾಗಿ ನಮಗೆ ಯಾವ ಕೆಲಸನೂ ಅಂತಾರೆ ನಮ್ಮ ಮನೆಯವರು, ಅಪ್ಪ ನಿಮಗಂತೂ ಬೇಜಾರೇ ಆಗೋದಿಲ್ಲ ಅಂತ. ನಾವು ನಮ್ಮೂರಲ್ಲಿದ್ದಾಗೆಲ್ಲ ನಮ್ಮ ಅಪ್ಪ ಅವರು ಮೊದಲು ಸ್ವಲ್ಪ ತರಕಾರಿ ಹಾಕೋರು. ಇದನ್ನೆಲ್ಲ ನಾನು ನೋಡಿದ್ದೆ.
ಕೂಡ ಬೆಳೆದಿದ್ದೀವಿ ಕೂಡ. ಅಂದರೆ ನಮ್ಮ ಅಪ್ಪವ್ರು ಬೆಳೆದ್ರೇನು ನಾವು ಬೆಳೆದಂಗೆ ಅಲ್ವಾ. ಅದರಿಂದ ನಮಗೆ ಯಾವ ಕೆಲಸನೂ ಕೂಡ ಬೇಜಾರಾಗೋದಿಲ್ಲ. ಈಗ ಎದ್ದೋಗಿ ಯಾರು ಕುಯ್ಕೊಂಬರೋರು ಅಂತ ಅನಿಸೋದಿಲ್ಲ. ಟೈಮ್ ಬಂದು ಅಷ್ಟರಲ್ಲಿ ಆಲ್ರೆಡಿ 5:15 ಆಗ್ತಾ ಇತ್ತು. ಫೋನ್ ಕಾಲ್ ಬರೋದಕ್ಕೆ ಶುರುವಾಯಿತು ರೇಖನ್ಗೆ. ಕಾರಣ ರಿಷು ಕ್ಲಾಸಿಂದ ಬಂದಿದ್ನಲ್ಲ, ಅವನು ಕೂಡ ಸಂಜೆ 5 ಗಂಟೆಗೆಲ್ಲ ಕ್ಲಾಸಿಂದ ಬರ್ತಾನೆ. ಊಟ ಕೊಡಬೇಕಿತ್ತು. ಅದಕ್ಕೋಸ್ಕರ ರಿಷು ಕಾಲ್ ಮಾಡ್ತಿದ್ದ, ಅಮ್ಮ ಎಲ್ಲಿದೆಯಾ ಅಂತೇಳಿ. ಬೇಗ ಸ್ವಲ್ಪ ಬದನೆಕಾಯಿಗಳನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂತೇಳಿ ಹೊರಟ್ವಿ. ಅವರು ಅಷ್ಟರಲ್ಲಿ ಬದನೆಕಾಯಿ ಜೊತೆ ಸೀಬೆಕಾಯಿ ಇದೆ ಅಂತ ಅಂದರು. ಅವರೆಕಾಯಿ ತಿಂತಾ ಇದ್ದೀನಿ ನೋಡಿ. ಹಾಗೆ ರೇಖನ್ನ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀರಾ. ಅವಳು ಕೂಡ ನಮ್ಮ ಹಾಗೆ ಹೌಸ್ ವೈಫು ಅಷ್ಟೇ. ಈ ರೀತಿಯಾಗಿ ಒಂದೇ ಊರಲ್ಲಿ ಇಬ್ಬರನ್ನ ಅಕ್ಕ ತಂಗಿದಿರನ್ನ ಕೊಟ್ಟರೆ, ಅಂದರೆ ಚೆನ್ನಾಗಿದ್ದರೆ, ಸಂಬಂಧಗಳು ಚೆನ್ನಾಗಿದ್ದರೆ ಎಲ್ಲ ಕಡೆ ಒಬ್ಬೊಬ್ಬರೇ ಹೋಗೋದೇನು ಬೇಕಾಗೋದಿಲ್ಲ. ಈಗ ಬೇರೆಯವ್ರನ್ನ ಏನಾದರೂ ಕೇಳಿದ್ರೆ ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಅಂದರೆ ಇವತ್ತು ಸ್ವಲ್ಪ ಕೆಲಸ ಇಲ್ಲ ಬರಲ್ಲ ಅಂತ ಆ ಥರ ಹೇಳ್ಬೋದು. ಆದರೆ ಅಕ್ಕ ತಂಗಿದಿರು ಅಂದರೆ ಹೆಂಗೆ ಅಂದರೆ ಒಬ್ರಿಗೊಬ್ರಿಗೆ ಗೊತ್ತಿರುತ್ತೆ, ಅರ್ಥ ಮಾಡ್ಕೊಂಡಿರ್ತಾರೆ. ಕಷ್ಟ ಆದರೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಬಿಡು ನಾಳೆ ಹೋಗೋಣ ಅನ್ನೋದು, ಇಲ್ಲ ಬರ್ತೀನಿ ಅಂತ ಅನ್ನೋದು, ಈ ರೀತಿ ಹೊಂದಾಣಿಕೆ ಇದ್ದರೆ ಚೆನ್ನಾಗಿರುತ್ತೆ ಒಂದೇ ಊರಲ್ಲಿರೋದು. ಸ್ವಲ್ಪ ಬೇಜಾರುಗಳಾದರೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಬದನೆಕಾಯಿ ಎಲ್ಲ ಕಿತ್ಕೊಂಡ್ಮೇಲೆ ಸ್ವಲ್ಪ ನನಗೆ ಸೀಬೆಕಾಯಿ ಅಂದರೆ ತುಂಬ ಇಷ್ಟ. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಇವನ್ 1-2 ತಿಂದಿರೋದೆಲ್ಲ ನಾವು ಮಡ್ಲಿಗೆ ಹಾಕ್ಕೊಂಡು ಫುಲ್ಲು ಬೆಳಗಿನ ಸಾಯಂಕಾಲದವರೆಗೂ ತಿಂತಾಯಿದ್ವಿ. ಈ ಸೀಬೆ ಹಣ್ಣು ಏನೂ ಆಗ್ತಾ ಇರಲಿಲ್ಲ. ಅಂದರೆ ಈಗೆಲ್ಲ ಒಂದು ತಿಂದರೆ ನೆಗಡೆ ಆ ಥರ ಎಲ್ಲ ಅಂತಾರೆ. ಆದರೆ ನಮಗೆ ಈ ಸೀಬೆ ಹಣ್ಣು ಇದನ್ನೆಲ್ಲ ಎಷ್ಟು ತಿಂದರೂ ಕೂಡ ಏನೂ ಆಗಲ್ಲ. ಫೈನಲಿ ಎಲ್ಲ ಆಯಿತು. ಟೈಮು ಬೇಗ ಆಯಿತು ನೋಡಿ. ನಾಯಿ ಬೆಕ್ಕು ಜೊತೆಲಿದ್ದರೆ ತಿಂದಾಕುತ್ತೆ ಅಂತ ಅಂದರೆ ಇಲ್ಲಿ ನಾಯಿ ಬೆಕ್ಕುಗಳೆಲ್ಲ ಫ್ರೆಂಡ್ ಆಗಿಬಿಟ್ಟಿದೆ. ಯಾವ ಜೊತೆ ಆಟ ಆಡ್ಕೊಂಡೆಲ್ಲ ಓಡಾಡ್ತಾ ಇರ್ತವೆ. ಅದಕ್ಕೊಂದು ಚಿಕ್ಕದಾಗಿ ಒಂದು ಕ್ಯಾಪ್ಚರ್ ಮಾಡಿದೆ ಅಷ್ಟೇ. ಇವಾಗ ನಾವು ಮನೆ ಕಡೆ ಹೊರಟ್ವಿ. ಯಾಕಂತಂದರೆ ಟೈಮ್ ಆಗಿತ್ತಲ್ಲ. ಅಷ್ಟರಲ್ಲಿ ರಿಷು ಕಾಲ್ ಮಾಡ್ತಲೇ ಇದ್ದ. ರೇಖಾ ನಾನು ಹೊರಟ್ವಿ. ಇನ್ನು ನಾನು ಹೊರಗಿತ್ತಿ ಮತ್ತು ನಮ್ಮ ಅತ್ತೆ ಅವ್ರು ಹೀಗೆ ಬಂದ ರೋಡಲ್ಲೇ ಮನೆಗೆ ಹೋಗ್ತಾರೆ. ಅವರು ತೋಟದಲ್ಲಾಗಿರೋದ್ರಿಂದ ನಾವು ಬೇರೆ ರೋಡಲ್ಲಿ ಊರು ಒಳಗಡೆ ಬರಬೇಕಿತ್ತು. ಅದಕ್ಕೋಸ್ಕರ ರೇಖಾ ನಾನು ಇಬ್ಬರು ಮಾತಾಡ್ತಾ, ಚೆನ್ನಾಗಿತ್ತು ವೆದರು ವಾಕ್ ಮಾಡೋದಕ್ಕೆ. ನಾವೇನು ವಾಕ್ ಮಾಡೋದಿಲ್ಲ, ಅಂದರೆ ಕಂಪಲ್ಸರಿ ವಾಕ್ ಎಲ್ಲ ಮಾಡೋದಿಲ್ಲ. ಈ ರೀತಿ ತೋಟಗಳಿಗೆ ಯಾವಾಗಲಾದರೂ ನಡ್ಕೊಂಡು ಹೋಗೋದು ಆ ಥರ ಇಷ್ಟ. ನಡ್ಕೊಂಡು ಹೋಗಿ ನಡ್ಕೊಂಬರೋದು. ಇವತ್ತು ಟೈಮ್ ಕೂಡ ಅದೇ ಆಗಿತ್ತಲ್ಲ. ಓಡಾಡಿದ್ವಿ, ಚೆನ್ನಾಗಿ ಊಟ ಮಾಡಿದ್ವಿ. ಅದನ್ನೆಲ್ಲ ಇವಾಗ ಕರ್ಗಿಸೋಣ ಅಂತೇಳಿ ರೇಖಾ ನಾನು ಮಾತಾಡ್ತಾ ನೋಡಿ ಟೈಮ್ ಎಷ್ಟಾಗೈತೆ ಅಂತ ನಿಮ್ಗೆ ಚಂದ್ರ ಬಂದಿದ್ದಾನೆ ಅಂತ ತೋರಿಸ್ತಾ ಇದ್ದೆ. 6 ಗಂಟೆ ಆಗಿತ್ತು ಆಲ್ರೆಡಿ. ಬಾಗಿಲೆಲ್ಲ ಒರೆಸಿರಲಿಲ್ಲ. ಬಾಗಿಲು ಒರೆಸೋ ಟೈಮ್ ಅಂತೂ ಹತ್ರ ಬರ್ತಾ, ಅಂದರೆ 5:15 ಒರೆಸ್ಬೇಕಿತ್ತು. ಈ ರೀತಿ ಆಚೆ ಹೋದಾಗ ಒಂದು 10 ನಿಮಿಷ ಆಚೆ ಈಚೆ ಆಗುತ್ತೆ, ಪರವಾಗಿಲ್ಲ ಅಂತ ಹೇಳಿ ಬೇಗ ಹೋಗಿ ಬಾಗಿಲು ಒರೆಸಿ ಪೂಜೆ ಮಾಡೋಣ ಅಂತ ರೇಖಾ ನಾನು ಮಾತಾಡಿಕೊಂಡು ಹಬ್ಬದ್ದೆಲ್ಲ ಕೆಲಸ ಆಯಿತಾ ಅಂತೇಳಿ ವಾಕಿಂಗ್ ಶುರು ಮಾಡಿದು. ಅಂತೂ ಇಂತೂ ಮನೆ ಹತ್ರ ಬಂದ್ವಿ. ಬಂದ ತಕ್ಷಣವೇ ನಾನು ಬಾಗಿಲು ಕಸ ಹೊಡೆದು ಬಾಗಿಲು ಉರ್ಸೋಣ ಅಂತ ಹೇಳಿ ಹೋದೆ. ನಮ್ಮ ಮನೆಯವರು ಇಷ್ಟೊತ್ತರೆಗೂ ಬರೋದು ಅಂತ ಅಂದರು. ಯಾಕಂತಂದರೆ ಟೈಮಲ್ಲೇ ಕತ್ತಲೆ ಆಗ್ತಾ ಬರ್ತಾ ಇತ್ತಲ್ಲ, ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ದೆ. ಇದಾಗಿತ್ತು ಇವತ್ತಿನ ವ್ಲಾಗು. ಹೇಗನ್ನಿಸ್ತು ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ.